ಗಗನಯಾತ್ರಿಗಳಾದ ಬುಚ್ ವಿಲ್ಮೋರ್ ಮತ್ತು ಸುನಿ ವಿಲಿಯಮ್ಸ್ ಅವರನ್ನು ಹೊತ್ತೊಯ್ಯುತ್ತಿದ್ದ ಬೋಯಿಂಗ್ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯು ಥ್ರಸ್ಟರ್ ಅಸಮರ್ಪಕ ಕಾರ್ಯಗಳು ಮತ್ತು ಹೀಲಿಯಂ ಸೋರಿಕೆಗಳು ಸೇರಿದಂತೆ ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸಿತು. ಇದರಿಂದಾಗಿ ಅಂತರರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ದೀರ್ಘಾವಧಿಯ ವಾಸ್ತವ್ಯ ಮತ್ತು ಸೆಪ್ಟೆಂಬರ್ 2024ರಲ್ಲಿ ಭೂಮಿಗೆ ವಿಳಂಬವಾದ ಸಿಬ್ಬಂದಿ ಇಲ್ಲದೆ ಹಿಂತಿರುಗಬೇಕಾಯಿತು. ಗುರುತ್ವಾಕರ್ಷಣೆ, ತಾಜಾ ಗಾಳಿ ಮತ್ತು ದಿನಸಿ ಅಂಗಡಿಗಳಿಲ್ಲದ ಸ್ಥಳದಲ್ಲಿ ವಾಸಿಸುವುದನ್ನು ಕಲ್ಪಿಸಿಕೊಳ್ಳಿ. ಅಂತರರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಎಸ್ನಲ್ಲಿ ವಾಸಿಸುವ ಮತ್ತು ಕೆಲಸ ಮಾಡುವ ಸುನೀತಾ ವಿಲಿಯಮ್ಸ್ನಂತಹ ಗಗನಯಾತ್ರಿಗಳ ವಾಸ್ತವ ಇದು. ಆದರೆ ಅವರು ಅಂತಹ ತೀವ್ರವಾದ ವಾತಾವರಣದಲ್ಲಿ ಹೇಗೆ ತಿನ್ನುತ್ತಾರೆ, ಕುಡಿಯುತ್ತಾರೆ ಮತ್ತು ಬದುಕುಳಿಯುತ್ತಾರೆ? ಹತ್ತಿರದಿಂದ ನೋಡೋಣ. ಬಾಹ್ಯಾಕಾಶದಲ್ಲಿ ತಿನ್ನುವುದು ಭೂಮಿಯ ಮೇಲೆ ತಿನ್ನುವಷ್ಟು ಅಲ್ಲ. ಗುರುತ್ವಾಕರ್ಷಣೆಯಿಲ್ಲದೆ ಆಹಾರವು ಸುರಕ್ಷಿತವಾಗಿಲ್ಲದಿದ್ದರೆ ತೇಲುತ್ತದೆ. ಅದಕ್ಕಾಗಿಯೇ ಗಗನಯಾತ್ರಿಗಳು ವಿಶೇಷವಾಗಿ ತಯಾರಿಸಿದ ಊಟವನ್ನು ಅವಲಂಬಿಸಿರುತ್ತಾರೆ. ಅವರ ಹೆಚ್ಚಿನ ಆಹಾರವು ನಿರ್ಜಲೀಕರಣಗೊಂಡಿದೆ, ಡಬ್ಬಿಯಲ್ಲಿದೆ ಅಥವಾ ನಿರ್ವಾತ ಮುಚ್ಚಲ್ಪಟ್ಟಿದೆ. ಜಾಗವನ್ನು ಉಳಿಸಲು ಮತ್ತು ಹಾಳಾಗುವುದನ್ನು ತಡೆಯಲು ತಿನ್ನಲು ಗಗನಯಾತ್ರಿಗಳು ವಿಶೇಷ ವಿತರಕವನ್ನು ಬಳಸಿಕೊಂಡು ನಿರ್ಜಲೀಕರಣಗೊಂಡ ಊಟಕ್ಕೆ ನೀರನ್ನು ಸೇರಿಸುತ್ತಾರೆ. ನೀರು ಆಹಾರವನ್ನು ಪುನರ್ಜೀವೀಕರಣಗೊಳಿಸುತ್ತದೆ, ತಿನ್ನಲು ಸಿದ್ಧವಾಗಿಸುತ್ತದೆ. ಬೀಜಗಳು ಮತ್ತು ಗ್ರಾನೋಲಾ ಬಾರ್ಗಳಂತಹ ಕೆಲವು ಆಹಾರಗಳನ್ನು ಹಾಗೆಯೇ ತಿನ್ನಬಹುದು. ಆದರೆ ಸೂಪ್ಗಳು ಮತ್ತು ಪಾಸ್ತಾದಂತಹ ಇತರ ಆಹಾರಗಳಿಗೆ ಸ್ವಲ್ಪ ಹೆಚ್ಚುವರಿ ತಯಾರಿ ಅಗತ್ಯವಿದೆ. ಗಗನಯಾತ್ರಿಗಳು ತಮ್ಮ ಆಹಾರವನ್ನು ಸ್ಥಳದಲ್ಲಿ ಇರಿಸಿಕೊಳ್ಳಲು ಮ್ಯಾಗ್ನೆಟಿಕ್ ಟ್ರೇಗಳು, ವೆಲ್ಕ್ರೋ ಮತ್ತು ಪಟ್ಟಿಗಳನ್ನು ಬಳಸುತ್ತಾರೆ. ಮತ್ತು ಹೌದು, ಅವರು ಪಾತ್ರೆಗಳನ್ನು ಸಹ ಬಳಸಬಹುದು. ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್, ನಿಕ್ ಹೇಗ್ ಮತ್ತು ರೋಸ್ಕೋಸ್ಮೋಸ್ ಗಗನಯಾತ್ರಿ ಅಲೆಕ್ಸಾಂಡರ್ ಗೊರ್ಬುನೋವ್ ಅವರು ಸ್ಪೇಸ್ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದ್ದಾರೆ. ನಾಸಾದ ಸ್ಪೇಸ್ಎಕ್ಸ್ ಕ್ರೂ 9 ಮನೆಗೆ ಹಿಂದಿರುಗುವ ಪ್ರಯಾಣವು ಇಂದು ಮಂಗಳವಾರ ಮಾರ್ಚ್ 18, 2025ರಂದು ಬೆಳಗ್ಗೆ 8:45 ISTಕ್ಕೆ ಹ್ಯಾಚ್ ಮುಚ್ಚುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಗಗನಯಾತ್ರಿಗಳು ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನು ಪ್ರವೇಶಿಸುತ್ತಾರೆ ಮತ್ತು ಅವರನ್ನು ಎಸ್ನಿಂದ ಬೇರ್ಪಡಿಸುವ ಹ್ಯಾಚ್ ಅನ್ನು ಮುಚ್ಚಲಾಗುತ್ತದೆ. ಅಧಿಕೃತವಾಗಿ ಅವರನ್ನು ಅನ್ಡಾಕಿಂಗ್ಗೆ ಸಿದ್ಧಪಡಿಸಲಾಗುತ್ತದೆ. ಬೆಳಗ್ಗೆ 10:15 ISTಕ್ಕೆ ನಾಸಾದ ಅನ್ಡಾಕಿಂಗ್ ಪ್ರಕ್ರಿಯೆಯ ನೇರ ಪ್ರಸಾರ ಪ್ರಾರಂಭವಾಗುತ್ತದೆ. ಕೇವಲ 20 ನಿಮಿಷಗಳ ನಂತರ ಬೆಳಗ್ಗೆ 10:35 ISTಕ್ಕೆ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯು ಎಸ್ನಿಂದ ಸ್ವಾಯತ್ತವಾಗಿ ಬೇರ್ಪಡುತ್ತದೆ. ಭೂಮಿಯ ಕಡೆಗೆ ಇಳಿಯುವುದನ್ನು ಪ್ರಾರಂಭಿಸುತ್ತದೆ. ಮುಂದಿನ 17 ಗಂಟೆಗಳಲ್ಲಿ ಬಾಹ್ಯಾಕಾಶ ನೌಕೆಯು ತನ್ನ ಹಿಂತಿರುಗುವ ಪಥದ ಮೂಲಕ ಚಲಿಸುತ್ತದೆ. ಸುರಕ್ಷಿತ ಲ್ಯಾಂಡಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲು ನಿರ್ಣಾಯಕ ಸಿಸ್ಟಮ್ ಪರಿಶೀಲನೆಗಳಿಗೆ ಒಳಗಾಗುತ್ತದೆ. ಮಾರ್ಚ್ 19ರ ಬುಧವಾರ ಬೆಳಗಿನ ಜಾವ 2ರಿಂದ 15 ISTಕ್ಕೆ ಡಿಯೋರ್ಬಿಟ್ ದಹನ ಮತ್ತು ಮರುಪ್ರವೇಶ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಏಕೆಂದರೆ ಡ್ರ್ಯಾಗನ್ ವಾತಾವರಣದ ಪ್ರವೇಶಕ್ಕಾಗಿ ತನ್ನನ್ನು ತಾನು ಜೋಡಿಸಿಕೊಳ್ಳುತ್ತದೆ. ಈ ಹಂತವು ನಿರ್ಣಾಯಕವಾಗಿದೆ ಏಕೆಂದರೆ ಬಾಹ್ಯಾಕಾಶ ನೌಕೆಯು ಹೈಪರ್ಸಾನಿಕ್ ವೇಗದಲ್ಲಿ ಪ್ರಯಾಣಿಸುವಾಗ ತೀವ್ರ ಶಾಖ ಮತ್ತು ಒತ್ತಡವನ್ನು ಅನುಭವಿಸುತ್ತದೆ. ಮೊದಲು ನಿಯಂತ್ರಿತ ಇಳಿಯುವಿಕೆಗಾಗಿ ಪ್ಯಾರಾಚೂಟ್ಗಳನ್ನು ನಿಯೋಜಿಸುತ್ತದೆ. ಅಂತಿಮವಾಗಿ ಫ್ಲೋರಿಡಾ ಕರಾವಳಿಯಿಂದ ಬೆಳಗಿನ ಜಾವ 3ರಿಂದ 27 ISTಕ್ಕೆ ಸ್ಪ್ಲಾಶ್ಡೌನ್ನೊಂದಿಗೆ ಕಾರ್ಯಾಚರಣೆ ಮುಕ್ತಾಯಗೊಳ್ಳುತ್ತದೆ. ಅಲ್ಲಿ ಗಗನಯಾತ್ರಿಗಳನ್ನು ಮರಳಿ ಪಡೆಯಲು ಮತ್ತು ಅವರನ್ನು ಭೂಮಿಗೆ ಹಿಂತಿರುಗಿಸಲು ಚೇತರಿಕೆ ತಂಡಗಳನ್ನು ನಿಯೋಜಿಸಲಾಗುತ್ತದೆ.
ಸ್ಪೇಸ್ಎಕ್ಸ್ ಚೇತರಿಕೆ ತಂಡ ನಾಸಾ ವೈದ್ಯಕೀಯ ಸಿಬ್ಬಂದಿಯೊಂದಿಗೆ ಸ್ಪೀಡ್ಬೋಟ್ಗಳಲ್ಲಿ ಕ್ರೂ ಡ್ರ್ಯಾಗನ್ ಕ್ಯಾಪ್ಸುಲ್ ಅನ್ನು ತ್ವರಿತವಾಗಿ ಸಮೀಪಿಸಿತು. ಕ್ಯಾಪ್ಸುಲ್ ಸುರಕ್ಷಿತವಾಗಿದೆ. ಕ್ಯಾಪ್ಸುಲ್ ಅನ್ನು ಚೇತರಿಕೆ ಹಡಗಿನ ಮೇಲೆ ಎತ್ತಲಾಯಿತು. ಅಲ್ಲಿ ವೈದ್ಯಕೀಯ ಮತ್ತು ಬೆಂಬಲ ತಂಡಗಳು ಸಹಾಯ ಮಾಡಲು ಸಿದ್ಧವಾಗಿದ್ದವು. ಎಚ್ಚರಿಕೆಯಿಂದ ಹ್ಯಾಚ್ ತೆರೆಯಲಾಗಿದೆ. ಕ್ಯಾಪ್ಸುಲ್ನ ಸ್ಥಿರತೆಯನ್ನು ಪರಿಶೀಲಿಸಿದ ನಂತರ ಹ್ಯಾಚ್ ತೆರೆಯಲಾಯಿತು ಮತ್ತು ವೈದ್ಯಕೀಯ ಸಿಬ್ಬಂದಿ ಒಳಗೆ ಗಗನಯಾತ್ರಿಗಳನ್ನು ಪರಿಶೀಲಿಸಿದರು. ಮೈಕ್ರೋಗ್ರಾವಿಟಿಗೆ ಬಾಹ್ಯಾಕಾಶದಲ್ಲಿ 286 ದಿನಗಳು ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಗಗನಯಾತ್ರಿಗಳು ತಲೆತಿರುಗುವಿಕೆ, ಸ್ನಾಯು ದೌರ್ಬಲ್ಯ ಮತ್ತು ಸಮತೋಲನ ಸಮಸ್ಯೆಗಳನ್ನು ಅನುಭವಿಸಬಹುದು. ವಿಲಿಯಮ್ಸ್ ಮತ್ತು ವಿಲ್ಮೋರ್ಗೆ ಬಾಹ್ಯಾಕಾಶ ನೌಕೆಯಿಂದ ಎಚ್ಚರಿಕೆಯಿಂದ ಸಹಾಯ ಮಾಡಲಾಯಿತು. ಸ್ಟ್ರೆಚರ್ಗಳ ಬಳಕೆ. ಅವರ ದೇಹದ ಮೇಲೆ ಹಠಾತ್ ಒತ್ತಡವನ್ನು ತಡೆಗಟ್ಟಲು ಅವರನ್ನು ಸ್ಟ್ರೆಚರ್ಗಳ ಮೇಲೆ ಇರಿಸಲಾಯಿತು. ದೀರ್ಘಾವಧಿಯ ಬಾಹ್ಯಾಕಾಶ ಯಾತ್ರೆಗಳಿಂದ ಹಿಂದಿರುಗುವ ಗಗನಯಾತ್ರಿಗಳಿಗೆ ಇದು ಪ್ರಮಾಣಿತ ಕಾರ್ಯವಿಧಾನವಾಗಿದೆ. ಆರಂಭಿಕ ವೈದ್ಯಕೀಯ ಮೌಲ್ಯಮಾಪನ. ವೈದ್ಯರು ಪ್ರಮುಖ ಚಿಹ್ನೆಗಳು, ಜಲಸಂಚಯನ ಮಟ್ಟಗಳು ಮತ್ತು ಸಮತೋಲನ ನಿಯಂತ್ರಣವನ್ನು ಮೇಲ್ವಿಚಾರಣೆ ಮಾಡಲು ಮೂಲಭೂತ